ಹಾಯ್ ಫ್ರೆಂಡ್ಸ್, ಈಗ ಬೆಳಗ್ಗೆ 11 ಗಂಟೆ ಆಗಿದೆ. ನಾನಿವತ್ತು 11 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏಕೆಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಮಾರ್ನಿಂಗು 6 ಗಂಟೆಗೆ ನಾನು ಸ್ಟಡಿ ಕ್ಲೋಸ್ ಮಾಡಿದ್ದೆ. ಅದಾದಮೇಲೆ ಮತ್ತೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ನನ್ನ ಮಗಳನ್ನು ಸ್ಕೂಲಿಗೆ ಬಿಟ್ಟು ಬಂದು ನಂತರ ಮನೆ ಕೆಲಸಗಳು, ಕಿಚನ್ ಕ್ಲೀನಿಂಗು ಎಲ್ಲ ಕೆಲಸ ಮುಗಿಸ್ಕೊಂಡು 11 ಗಂಟೆಗೆ ಎಕ್ಸಾಕ್ಟ್ 11 ಗಂಟೆಗೆ ನಾನು ಮತ್ತೆ ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡೆ. ಯಾಕಂದರೆ ಈ ಡೇ ಟೈಮಲ್ಲಿ ಅಷ್ಟು ತಲೆಗೆ ಹೋಗಲ್ಲ. ಹಂಗಾಗಿ ನಾನು ಮಾರ್ನಿಂಗೇ ಸ್ವಲ್ಪ ಬೇಗ ಎದ್ದುಬಿಟ್ಟು ಸ್ವಲ್ಪ ಓದ್ಕೊಂಡು ಅದಾದಮೇಲೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಹಂಗೆ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಸೋಷಿಯಲು 7th ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇಲ್ಲಿ ನಾವು ಒಂದೇ ಬುಕ್ಸ್ ತಗೊಂಡಾದ್ಮೇಲೆ ಅದು ನೀಟಾಗಿ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಅರ್ಥ ಆಗೋವರೆಗೂ ನಾವು ಬೇರೆ ಬುಕ್ಸ್ನ ಓದೋಕ್ಕೆ ಹೋಗ್ಬಾರ್ದು. ಆವಾಗ ನಮಗೆ ಗಲಿಬಿಲಿ ಅನಿಸುತ್ತೆ. ಅದನ್ನೇ ಓದೋದು ಇದನ್ನೇ ಓದೋದು ಅಥವಾ ಒಂದೂ ವಿಷಯಗಳು ಪರ್ಫೆಕ್ಟ್ ಅನಿಸಲ್ಲ. ಹಂಗಾಗಿ ನಾವು ಸ್ವಲ್ಪನೇ ವಿಷಯ ಓದ್ಕೊಂಡ್ರೂ ಪರವಾಗಿಲ್ಲ, ಅದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಪರ್ಫೆಕ್ಟಾಗಿ ತಿಳ್ಕೊಬೇಕಾಗುತ್ತೆ. ಮತ್ತು ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಅದನ್ನೇ ಇನ್ನೊಂದು 2-3 ಸಲ ಓದ್ಕೋಬೇಕು. ಪಕ್ಕ ಈ ವಿಷಯ ನನಗೆ ಪಕ್ಕ ಅರ್ಥ ಆಗಿದೆ ಅಂಥ ಟೈಮಲ್ಲಿ ಮಾತ್ರ ನಾವು ಅದನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕಾಗುತ್ತೆ. ಆವಾಗ ನಮಗೆ ವಿಷಯಗಳು ಚೆನ್ನಾಗಿ ಮನನ ಆಗೋದು. ಎಕ್ಸಾಮ್ ಟೈಮಲ್ಲಿ ಕೂಡ ಜಾಸ್ತಿ ಗಲಿಬಿಲಿ ಅನಿಸಲ್ಲ ಮತ್ತು ಟೆನ್ಷನ್ನು ಅನಿಸಲ್ಲ. ಅದೋ ಇದೋ ಅಂತ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ. ಮೊನ್ನೆ TETಯಲ್ಲೂ ಕೂಡ ಅದೇ ಥರ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ಸು ಮುಗಿಸಿದ್ರೂ ಕೂಡ ನಮಗೆ ಆ 4 ಆಪ್ಷನ್ಸ್ ನೋಡಿದ ಮೇಲೆ ಯಾವುದು ಸರಿ ಯಾವುದು ತಪ್ಪು ಮತ್ತು ನಾನು ಓದಿದ್ದು ಅದಾ ಇದಾ ಅಂತ ಕನ್ಫ್ಯೂಸಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಯಾವುದೇ ಒಂದು ವಿಷಯನ ಇಟ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ 100% ಪಕ್ಕ ಆಗೋವರೆಗೂ ನಾವು ಬೇರೆ ವಿಷಯನ ಓದೋಕ್ಕೆ ಹೋಗಬಾರ್ದು ಅಂತ ನನ್ನ ಅನಿಸಿಕೆ. ಹಂಗಾಗಿ ನಾವು ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಹತ್ರ ಬಂದಾಗ ನಾಳೆ ಓದೋಣ ನಾಡಿದ್ದು ಓದೋಣ ಅನ್ನೋದನ್ನು ಬಿಟ್ಬಿಟ್ಟು ಇವಾಗಿಂದಲೇ ನಾವು ತಯಾರಿ ಮಾಡ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ನಮಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಯಾರೆಲ್ಲ GPST ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಪ್ಲೀಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಮತ್ತು ಅದನ್ನು ವಿಷಯಗಳ್ನ ರಿವಿಸನ್ ಮಾಡ್ತಾ ನಮಗೆ ಪರ್ಫೆಕ್ಟ್ ಆಗುತ್ತೆ ಕಾನ್ಸೆಪ್ಟ್ಗಳು. ಸೊ ಹಂಗಾಗಿ ನಾವು ಯಾವತ್ತೂ ಕೂಡ ಸ್ಟಡಿನ ಡಿಸ್ಕಂಟಿನ್ಯೂ ಮಾಡಲೇಬಾರ್ದು, ಗ್ಯಾಪ್ ಮಾಡ್ಕೊಳ್ಬಾರ್ದು. ಸುಮ್ಮನೆ ಕಂಟಿನ್ಯೂ ಆಗಿ ಯಾವುದಾದ್ರೂ ಒಂದು ವಿಷಯನ ಓದ್ತಾನೆ ಇರಬೇಕು. ಆವಾಗಲೇ ನಮಗೆ ಬುಕ್ಸ್ ಮೇಲೆ ಇಂಟ್ರೆಸ್ಟ್ ಬರೋದು. ಇಲ್ಲ ಅಂದರೆ ಇದನ್ನೇ ಆವಾಗ ನಾಳೆ ಓದೋಣ ಬಿಡು ಆವಾಗ ಓದೋಣ ಬಿಡು ಅಂತ ಹಂಗೆ ಸುಮ್ಮನಾಗ್ಬಿಡ್ತೀವಿ. ಎಕ್ಸಾಮ್ ಹತ್ರಕ್ಕೆ ಬಂದಾಗ ಓದೋಕ್ಕೆ ಹೋಗ್ತೀವಿ, ಒಂದು ವಿಷಯನೂ ತಲೆಗೆ ಹೋಗಲ್ಲ. ನನಗೆ ಈ ಅನುಭವ ತುಂಬ ಆಗಿದೆ. ಹಾಗಾಗಿ ನಾನು ನಿಮಗೂ ಕೂಡ ಇದೇ ಥರ ಹೇಳ್ತಾ ಇದ್ದೀನಿ. ಇವಾಗಿಂದಲೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ನಾವು ಓದೋಕ್ಕೆ ಕೂತ್ವಿ ಅಂದರೆ ಫಸ್ಟು ನಾವು ಮೊಬೈಲ್ನ ಒಂದು ಸೈಡಲ್ಲಿ ಇಟ್ಬಿಡಬೇಕು. ಮೊಬೈಲ್ ನಮ್ಮ ಹತ್ರ ಇತ್ತು ಅಂದರೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಆಮೇಲೆ ಯಾರಾದರೂ ಫೋನ್ ಮಾಡಿದ್ರೆ ಆ ಕಡೆನೇ ಮಾತಾಡ್ತೀವಿ, ಅಲ್ಲೇ 1/2 hour ಹೋಗಿರುತ್ತೆ ಟೈಮು. ಹಾಗಾಗಿ ನಾವು ಸೈಲೆಂಟ್ ಮಾಡಿ ಫೋನು ಅಥವಾ ಅಂಥ ಇಂಪಾರ್ಟೆಂಟ್ ಫೋನ್ ಇತ್ತಂದರೆ ಮುಂಚೆನೇ ಮಾತಾಡಿ ಮುಗಿಸ್ಬಿಟ್ಟು ನಂತರ ನಾವು ಓದೋಕ್ಕೆ ಕೂರಬೇಕಾಗುತ್ತೆ. ಮತ್ತು ಮೈಂಡ್ ಫ್ರೀಯಿಂದ ನಾವು ಓದಬೇಕು. ನಾವು ಆ ಕಡೆ ಈ ಕಡೆ ಡಿಸ್ಟರ್ಬೆನ್ಸ್ ಮಾಡ್ಕೊಂಡಂಗೆ ಓದಿದರೆ ಮಾತ್ರ ನಮಗೆ ವಿಷಯ ತಲೆಗೆ ಹೋಗೋದು. ಸುಮ್ಮನೆ ಕಾಟಾಚಾರಕ್ಕೆ ಬುಕ್ ಹಿಡ್ಕೊಂಡೆ ಮುಂದೆ ಕೂತ್ಕೊಂಡೆ ನಾನು ಓದಿದೆ ನಾನೆಲ್ಲ ಮುಗಿಸಿದ್ದೀನಿ ಅಂದರೆ ಆಗಲ್ಲ. ಎಷ್ಟು ಓದಿನಿ ಅನ್ನೋದು ಮುಖ್ಯ ಅಲ್ಲ, ನಮಗೆ ಎಷ್ಟು ವಿಷಯಗಳು ತಲೆಯಲ್ಲಿದ್ದಾವೆ, ನಾನು ಇಷ್ಟು ಎಕ್ಸಾಮಲ್ಲಿ ಇದನ್ನು ಕೇಳಿದರೆ ಬರಿತೀನಿ ಅನ್ನೋಷ್ಟು ಪರ್ಫೆಕ್ಟ್ ಆದಾಗ ಮಾತ್ರ ನಮಗೆ ಎಕ್ಸಾಮಲ್ಲಿ ಸ್ಕೋರ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಯೂಟ್ಯೂಬಲ್ಲಿ ಅವಾಗ ಕಾಲ್ ಮಾಡ್ತಾರೆ ಇವಾಗ ಕಾಲ್ ಮಾಡ್ತಾರೆ ಅಂತ ಆ ವಿಷಯ ಈ ವಿಷಯ ನೋಡಿ ನಾವು ಬಿಡು ನಾಳೆ ಓದ್ರತಿ ಈಗಂತೂ ಕಾಲ್ ಮಾಡಲ್ಲ ಅನ್ನೋ ಥರ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಇವಾಗಿಂದಲೇ ನಾವು ವಿಷಯನ ಮನನ ಮಾಡಿಕೊಂಡು ಓದ್ತಾ ಇದ್ದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಮಧ್ಯಾಹ್ನ ಟೈಮು ನಾವು ಸ್ವಲ್ಪ ರೈಟಿಂಗ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಮಾರ್ನಿಂಗ್ ಟೈಮು ನಾವು ರೀಡಿಂಗ್ನ ಮಾಡ್ಕೋಬೇಕಾಗುತ್ತೆ. ನಾವು ಇವತ್ತು ರೈಟ್ ಮಾಡಿರುವಂತಹ ನೋಟ್ಸ್ನ ಮಾರ್ನಿಂಗ್ ಎದ್ದು ಒಂದು 2-3 ಸಲ ರಿವಿಸನ್ ಮಾಡ್ತಾ ಇದ್ದರೆ ಮತ್ತು ಗಟ್ಟು ಹೊಡಿಯೋದು ಅಥವಾ ಇದು ಬರ್ತಿಲ್ಲ ಅದು ಬರ್ತಿಲ್ಲ ಅನ್ನೋ ಸಮಸ್ಯೆನೇ ಬರಲ್ಲ. ಹಾಗಾಗಿ ನಾವು ಯಾವುದೇ ವಿಷಯನ ಬರೆದಿಟ್ಕೊಂಡಿರ್ತೀವಿ ಅಂದರೆ ಅದನ್ನು ಒಂದು ಸಲ ಮತ್ತೆ ಓದ್ತಾ ಇದ್ದರೆ ಅದು ನಮಗೆ ಕಣ್ಮುಂದೆ ಪಿಕ್ಚರ್ ಬರೋ ಥರ ಇರುತ್ತೆ ಮತ್ತು ಬರಿಬೇಕಾದ್ರೂ ಈಸಿ ಆಗುತ್ತೆ. ಟೈಮು ಕೂಡ ಎಕ್ಸಾಮಲ್ಲಿ ತುಂಬ ಕಡಿಮೆ ಇರೋದ್ರಿಂದ ನಾವು ಎಷ್ಟೇ ಓದಿದ್ರೂ ಅಲ್ಲಿ ಬರೆಯೋದು ತುಂಬ ಮುಖ್ಯ ಆಗಿರುತ್ತಲ್ವ. 2 ಗಂಟೆಯಲ್ಲಿ ನಾವು ತುಂಬ ಓದಿದ್ವಿ ಅಂತ ತುಂಬ ಬರೆಯೋಕ್ಕೂ ಆಗಲ್ಲ. ಹಾಗಾಗಿ 2 ಗಂಟೆಯಲ್ಲಿ ನಾವು ಎಷ್ಟು ಬರಿಬೇಕು ಅಷ್ಟನ್ನು ನೀಟಾಗಿ ಇವಾಗಿಂದಲೇ ರೈಟಿಂಗ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ನನ್ನ GPST ಸ್ಟಡಿ 2ನೇ ದಿನದ ವ್ಲಾಗ್ ಆಗಿರುತ್ತೆ. ಖಂಡಿತ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನಿಸುತ್ತೋ ಅವರು ಲೈಕ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.